ಇವತ್ತು ಬಹಳ ಎತ್ತರವಾದ ಮಯನ್ಮಾರ್ ನಗರವಾದ ಕಲಾವಲ್ಲಿ ಇದ್ದೀನಿ. 5000 ಫೀಟ್ ಎತ್ತರ ಇರುವಂತಹ ಒಂದು ಜಾಗದಲ್ಲಿ ಬಂದು ಆರಾಮಾಗಿ ನೀವು ಸನ್ಸೆಟ್ ಅನ್ನ ಎಂಜಾಯ್ ಮಾಡಬಹುದು. ನೀವಿಬ್ರು ಕಾಲೇಜ್ ಹೋಗ್ತೀರಾ ಅಂತ ಕೇಳಿದೆ. ಹಸ್ಬೆಂಡ್ ಅಂಡ್ ವೈಫ್ ಅಂತೆ. ಐ ಕ್ಯಾನ್ ನಾಟ್ ಬಿಲೀವ್ ಇಟ್. ನಾನು ಇಂಡಿಯನ್ ಬ್ರದರ್ ಅಂದ್ಬಿಟ್ಟು ಫ್ಯೂಯಲ್ ನನಗೆ ಫ್ರೀ. 1914ನೇ ಇಸ್ವಿಯಲ್ಲಿ ಕಟ್ಟಿದಂತಹ ಈ ಒಂದು ಬ್ರಿಟಿಷ್ ಕಲೋನಿಯಲ್ ರೈಲ್ವೆ ಸ್ಟೇಷನ್ ಅನ್ನ ಭಾರತೀಯ ಸನಾತನ ಧರ್ಮದ ಮಂದಿರ. ಹೊರ ದೇಶದಲ್ಲಿ ನಮ್ಮ ಭಾರತೀಯ ಸಂಸ್ಕೃತಿ, ಸಿಖ್ಖರ ದೇವಸ್ಥಾನ, ಗುರುದ್ವಾರವನ್ನ ನೋಡ್ತಾ ಇದ್ದೀರಾ, ಮಸೀದಿಯನ್ನ ನೋಡುವಂತಹ ಸಮಯ. ಸೊ ಈ ದೇಶದಲ್ಲಿ ಹಿಂದೂಗಳಿಗೆ ಯಾವುದೇ ರೀತಿಯ ತೊಂದರೆ ಆಗ್ತಾ ಇಲ್ಲ ಅಂತ ಕೇಳಿ ಬಹಳ ಖುಷಿ ಆಯ್ತು. ಅತ್ಯಂತ ಇಂಟ್ರೆಸ್ಟಿಂಗ್ ಆದ ವಿಷಯ ಈ ಊರಿನಲ್ಲಿ, ಇದು ಟ್ರೆಕ್ಕಿಂಗ್ ಕ್ಯಾಪಿಟಲ್ ಆಫ್ ದ ವರ್ಲ್ಡ್. ಇದು ಬನಾನಾ ಹಾರ್ಟ್ಸ್ ಅಂತ ಕರಿಬಹುದು. ಯುರೋಪಿಯನ್ ಸ್ಟ್ರಕ್ಚರ್ ಅಲ್ಲಿ ಕಟ್ಟಿದ್ದಾರೆ, ಟ್ರಯಾಂಗಲ್ ಶೇಪ್ ಅಲ್ಲಿ ಕಟ್ಟಿದ್ದಾರೆ ಮನೆನ. ಅದಕ್ಕೆ ವೇ ಟು ವರ್ಲ್ಡ್ ವತಿಯಿಂದ ನಿಮಗಾಗಿ ಆಯೋಜನೆ ಮಾಡಿರೋ ಈ ವಿಶೇಷ ಗರ್ಲ್ ಗ್ಯಾಂಗ್ ಗೆಟ್ವೇ ಪ್ರವಾಸದಲ್ಲಿ ಸಿಂಗಾಪುರ, ಮಲೇಷ್ಯಾ ಮತ್ತೆ ಥೈಲ್ಯಾಂಡ್ ನ ಅದ್ಭುತ ತಾಣಗಳನ್ನ 10 ರಾತ್ರಿ ಮತ್ತು 11 ದಿವಸಗಳ ಕಾಲ ಸವಿಯುವಂತಹ ಸುವರ್ಣಾವಕಾಶ ನಿಮಗಿದೆ. ಈ ಪ್ಯಾಕೇಜ್ ನಲ್ಲಿ ಹೋಗಿ ಬರುವ ವಿಮಾನ ಟಿಕೆಟ್, ಪ್ರೀಮಿಯಂ ಹೋಟ್ಲು, ವಾಸ್ತವ್ಯ, ರುಚಿಕರವಾದ ಊಟ, ಗೈಡೆಡ್ ಸೈಟ್ ಸೀಯಿಂಗ್, ಸುರಕ್ಷಿತ ಸಾರಿಗೆ ಮತ್ತು ವೀಸಾ ಅಸಿಸ್ಟೆನ್ಸ್ ಎಲ್ಲ ಒಳಗೊಂಡಿರುತ್ತೆ. ಏಪ್ರಿಲ್ 11ರಂದು ಪ್ರಯಾಣ ಆರಂಭ ಆಗಲಿದೆ. ಮಹಿಳಾ ದಿನಾಚರಣೆಯ ಈ ಸಂದರ್ಭದಲ್ಲಿ ಸಂಭ್ರಮದಲ್ಲಿ ಮುಂದಿನ 10 ದಿನಗಳ ಒಳಗಾಗಿ ಬುಕ್ ಮಾಡಿದವರಿಗೆ 5% ಅಷ್ಟು ವಿಶೇಷ ರಿಯಾಯಿತಿ ಲಭ್ಯವಿದ್ದು, ಹೆಚ್ಚಿನ ಮಾಹಿತಿಗಾಗಿ ಕೆಳಗೆ ಕೊಟ್ಟಿರುವಂತಹ ನಂಬರ್ನ ಈಗಲೇ ಫೋನ್ ಎತ್ಕೊಂಡು ಸಂಪರ್ಕ ಮಾಡಿ. ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೂಡ ಎಲ್ಲ ಡೀಟೇಲ್ಸ್ ನಿಮಗೆ ಸಿಗುತ್ತೆ. ಈ ಕಳ್ಳನ ಮಕ್ಕಳು ಬ್ರಿಟಿಷ್ ಇದಾರಲ್ಲ, ಎಲ್ಲ ದೇಶವನ್ನು ಅಡಿಯಾಳು ಮಾಡಿಕೊಂಡು ಸರ್ವನಾಶ ಮಾಡಿದ್ರು. ಇವತ್ತು ಅದಕ್ಕೆ ಅವರುಗಳು ಕೂಡ ಹಿಂಸೆಯನ್ನು ಅನುಭವಿಸ್ತಾ ಇದ್ದಾರೆ. ಅವರ ದೇಶ ಅವರ ಕೈಯಿಂದನೇ ತಪ್ಪಿಸ್ಕೊಂಡು ಹೋಗ್ತಾ ಇದೆ. ಆದಷ್ಟು ಬೇಗ ಏನೇನಾಗುತ್ತೆ ಅಂತ ಕಾದು ನೋಡಬೇಕಾಗಿದೆ. ಸ್ವಾಗತ ಎಲ್ಲರಿಗೂ ಕಲಾವ್ ನಗರಕ್ಕೆ. ನಾನು ನಿಮ್ಮ ಗ್ಲೋಬಲ್ ಕನ್ನಡಿಗ ಮಹಾಬಲ ರಾಮ್. ಇವತ್ತು ಬಹಳ ಎತ್ತರವಾದ ಮಯನ್ಮಾರ್ ನಗರವಾದ ಕಲಾವಲ್ಲಿ ಇದ್ದೀನಿ. ಸಿಕ್ಕಾಪಟ್ಟೆ ಭೂಮಿಯಿಂದ ಎತ್ತರ ಇದೆ, ಅದಕ್ಕೆ ಸಿಕ್ಕಾಪಟ್ಟೆ ಕೋಲ್ಡ್ ಇದೆ. ಜಾಕೆಟ್ ಹಾಕೊಂಡಿದ್ದೀನಿ. ಈ ಒಂದು ನಗರ ಕಟ್ಟಿದ್ದು ಬ್ರಿಟಿಷು. ಯಾಕೆ ಅಂದರೆ ಅವರು ಇಲ್ಲಿ ಬಂದು ಚಿಲ್ ಮಾಡಬೇಕಾಗಿತ್ತು. ನಮ್ಮನ್ನೆಲ್ಲ ರಕ್ತ ಹೀರಿ ಅವರು ಮಜಾ ತೊಗೊಂಡು ಇಲ್ಲಿ ಬಂದು ಅವರು ರಿಲ್ಯಾಕ್ಸೇಷನ್ ಮಾಡೋದಕ್ಕೆ ಹಿಲ್ ಸ್ಟೇಷನ್ ಮಾಡ್ಕೊಂಡಿದ್ರು. ನಮ್ಮಲ್ಲಿ ಹೆಂಗೆ ಮಡಿಕೇರಿ ಮಾಡ್ಕೊಂಡ್ರು, ಊಟಿ ಮಾಡ್ಕೊಂಡ್ರು, ಅದೇ ರೀತಿ ಇಲ್ಲಿ ಮಯನ್ಮಾರ್ ದೇಶದಲ್ಲಿ ಇದನ್ನು ಮಾಡ್ಕೊಂಡ್ರು. ಇದನ್ನು ಕಟ್ಟೋದಕ್ಕೆ ಉಪಯೋಗ ಮಾಡ್ಕೊಂಡಿದ್ದು ಭಾರತೀಯರು ಹಾಗೆ ನೇಪಾಳಿ ಜನಗಳನ್ನು. ಅಲ್ಲಿಂದ ಜೀತದ ರೂಪದಲ್ಲಿ ಆಳುಗಳನ್ನು ಎತ್ತಾಕೊಂಬಂದು ಇಲ್ಲಿ ಹಗಲು ರಾತ್ರಿ ಅವ್ರ ಕೈಲಿ ದುಡಿಸಿ ಇಲ್ಲಿಯ ರೈಲ್ವೆ ಸ್ಟೇಷನ್ನು, ಇಲ್ಲಿಯ ಬಿಲ್ಡಿಂಗ್ಗಳು, ಇನ್ಫ್ರಾಸ್ಟ್ರಕ್ಚರು ಪ್ರತಿಯೊಂದನ್ನು ಕಟ್ಟಿಸ್ಕೊಂಡು ಅವರುಗಳು ಮಜಾ ಮಾಡಿದ್ರು. ಅದಕ್ಕೆ ಇವತ್ತಿಗೂ ನೀವು ಕಲಾವ್ ನಗರದಲ್ಲಿ ಸಾಕಷ್ಟು ಭಾರತೀಯ ಪಾಪ್ಯುಲೇಷನು ಹಾಗೆ ನೇಪಾಳಿ ಪಾಪ್ಯುಲೇಷನು, ಅವರ ಕಲ್ಚರು, ಆಚಾರ ವಿಚಾರವನ್ನು ನೋಡ್ಬೋದು. ಇಲ್ಲಿ ದೇವಸ್ಥಾನಗಳು ಹಾಗೆ ಸಿಖ್ ಗುರುದ್ವಾರ, ಇನ್ನು ನೇಪಾಳಿ ಕಲ್ಚರ್ನ ಇನ್ನೂ ಸಾಕಷ್ಟು ನಿದರ್ಶನಗಳು ಸಿಗುತ್ತೆ ಅಂತ ಕೇಳ್ಪಟ್ಟಿದ್ದೀನಿ. ಇವತ್ತು ಕಲಾವ್ ಮಾರ್ಕೆಟ್ ಕೂಡ ನಡೀತಾ ಇದೆ. ಸೊ ಬನ್ನಿ, ಇವತ್ತು ಕಲಾವ್ ನಗರವನ್ನು ನಿಮಗೆ ಆದಷ್ಟು ಸ್ವಚ್ಛಂದವಾಗಿ ತೋರಿಸುವಂತಹ ಪ್ರಯತ್ನ ಮಾಡ್ತೀನಿ. ಸ್ವಾಗತ. ಕಲಾವ್ ನಗರದಲ್ಲಿ ಇಂದು ಮಾರುಕಟ್ಟೆಯ ದಿಸ. ಈ ಒಂದು ಬೆಟ್ಟಗುಡ್ಡದ ಪ್ರಾಂತ್ಯದಲ್ಲಿ ಸಾಕಷ್ಟು ಹಳ್ಳಿಗಳಿವೆ. ಈ ಹಳ್ಳಿಗಳಿಂದ ಲೋಕಲ್ ಪ್ರೊಡ್ಯೂಸ್ ಏನು ಬರುತ್ತೆ ಅವೆಲ್ಲ 5 ಡೇ ಮಾರ್ಕೆಟ್ ಸಿಸ್ಟಮಲ್ಲೇ ನಡೆಯುತ್ತೆ. ಇಲ್ಲಿ ಸುತ್ತಮುತ್ತ ಇರುವಂತಹ 5 ಊರುಗಳಲ್ಲಿ ಪ್ರತಿಯೊಂದು ದಿವಸ ಒಂದೊಂದು ಊರಲ್ಲಿ ಒಂದೊಂದು ಮಾರ್ಕೆಟ್ ನಡೆಯುತ್ತೆ. ಇವತ್ತು ನನ್ನ ಲೆಕ್ಕಗೆ ಇದೇ ಊರಿನಲ್ಲಿ ನಡೀತಾ ಇದೆ ಈ ಮಾರ್ಕೆಟ್ನ ವಿಶೇಷತೆ. ಮತ್ತು ಇಲ್ಲಿಯ ಟ್ರೈಬಲ್ ಜನಗಳು ಏನೇನು ಮಾರ್ತಾರೆ ಅನ್ನೋದನ್ನ ತೋರಿಸ್ತೀನಿ ಬನ್ನಿ. ಇಲ್ಲಿ ಸಖತ್ತಾಗಿರೋ ಸ್ಟ್ರಾಬೆರಿ ಮಾರ್ತಾ ಇದ್ದಾರೆ. ಒಂದು ಬುಟ್ಟಿಗೆ 25,000. ಓಕೆ ಒಂದು ಪೂರ್ತಿ ಬುಟ್ಟಿ ಸ್ಟ್ರಾಬೆರಿಗೆ 25,000 ಕ್ಯಾತ್. ನೋಡಿ ಹೆಂಗಿದೆ ಅಂತ. ನೈಸ್. ನೋಡ್ಬೋದು ಇವು ಈ ಮೇಡಮ್ ಹೆಂಗೆ ಪೇಟವನ್ನು ಕಟ್ಟಿದ್ದಾರೆ ಅಂತ. ಬಹಳ ವಿಶೇಷವಾದ ರೀತಿಯಲ್ಲಿ ಪೇಟವನ್ನು ಕಟ್ಟಿದ್ದಾರೆ. ಅಂದರೆ ಇಲ್ಲಿ ಬೇರೆ ಬೇರೆ ಬುಡಕಟ್ಟುಗಳು ಬರುತ್ತೆ. ತಮ್ಮ ಊರಲ್ಲಿ ಬೆಳೆದಂತಹ ವಸ್ತುಗಳನ್ನು ತಂದು ಇಲ್ಲಿ ಮಾರ್ತಾರೆ. ಜೇನುತುಪ್ಪ ತಂದಿದ್ದಾರೆ ಊರಿಂದ. ಹನಿ? ಇಲ್ಲ ಹನಿ ಅಲ್ಲ, ಸ್ಟ್ರಾಬೆರಿ ವೈನು. ಓಹೋ ಅಲ್ಲ, ಸ್ಟ್ರಾಬೆರಿ ವೈನ್ ಅಲ್ಲ ಇದು, ಹನಿ. ಸ್ಟ್ರಾಬೆರಿ ವೈನ್ ಬಾಟ್ಲಲ್ಲಿ ಹಾಕಿಟ್ಟಿದ್ದಾರೆ. ಓಕೆ ಇದು ಬನಾನಾ ಹಾರ್ಟ್ಸ್ ಅಂತ ಕರಿಬೋದು. ಬಾಳೆಹಣ್ಣಿನ ಹೂಗಳು ಹೃದಯದ ಆಕಾರದಲ್ಲಿರುತ್ತಲ್ಲ, ಆಚೆ ಕಡೆ ಈ ರೀತಿ ಇರುತ್ತೆ. ಈ ರೀತಿ ಇರುತ್ತೆ. ಇದನ್ನು ತೆಗೆದು ಒಳಗೆ ಈ ಥರ ಪ್ರೋಸೆಸ್ ಮಾಡ್ತಾರೆ. ಈ ಒಂದು ತರಕಾರಿಯನ್ನು ಅಥವಾ ಈ ಒಂದು ಹಣ್ಣಿನ ಆಚೆ ಕಡೆಯ ಹೂವನ್ನು
ಶಾನ್ ಈ ಒಂದು ಸ್ಟೇಟಲ್ಲಿ ಸಾಕಷ್ಟು ಕರಿಗಳಲ್ಲಿ ಊಟ ತಿಂಡಿಗಳಲ್ಲಿ ಬಳಕೆ ಮಾಡಲಾಗುತ್ತೆ. ತಿಂಡಿ ಪ್ರದೇಶ ಆಗಿರೋದ್ರಿಂದ ಇಲ್ಲಿ ಸ್ಟ್ರಾಬೆರಿ ಬೆಳೀತಾರೆ, ಅದಕ್ಕೆ ಬುಟ್ಟಿಲಿ ಸ್ಟ್ರಾಬೆರಿನ ಇಟ್ಟಿರೋದನ್ನ ನೋಡ್ಬೋದು. ಎಲ್ಲದಕ್ಕಿಂತ ಇಂಟ್ರೆಸ್ಟಿಂಗ್ ಅಂದರೆ ಇದು ಮೇಡಮ್ ತನಕ ಇದು ಅತ್ಯಂತ ಇಂಟ್ರೆಸ್ಟಿಂಗ್ ಆದ ವಿಷಯ ಈ ಊರಿನಲ್ಲಿ. ನೋಡಿ, ಇವರೆಲ್ಲ ಮುಖಕ್ಕೆ ಹಚ್ಕೋತಾರಲ್ಲ ತನಕ ಅಂದ್ಬಿಟ್ಟು, ಅದನ್ನು ಇದರಲ್ಲೇ ಮಾಡೋದು. ಇದನ್ನು ಒಂದು ಮಣೆ, ಇಲ್ಲಿ ಮಣೆ ಇದೆ ನೋಡಿ, ಈ ಮಣೆ ಮೇಲೆ ಉಜ್ಜಿಸ್ತಾರೆ. ಹಿಂಗೆ ನೀರು ಹಾಕ್ಬಿಟ್ಟು ಉಜ್ಜಿ ಅದಾದಮೇಲೆ ಕೈಯಲ್ಲಿ ಹಿಂಗೆ ಮುಖದ ಮೇಲೆ ಪೇಸ್ಟ್ ಹಾಕೋತಾರೆ. ಕರೆಕ್ಟ್ ಅಲ್ವಮ್ಮ? ಕರೆಕ್ಟ್? ಓಕೆ, ಕರೆಕ್ಟ್ ಅಂತೆ, ಕರೆಕ್ಟ್. ಇದು ತನಕ ಮಾಡುವಂತಹ ವಿಧಾನ ಸಕ್ಕತ್ತಾಗಿರುತ್ತೆ. ಮೇಡಮ್, ದಿಸ್ ಇಸ್ ಆಲ್ಸೋ ತನಕ? ಹಾಂ, ಖೇರ್. ಸೊ ಇದಕ್ಕೇನೋ ಸ್ಮೆಲ್ ಇದೆಯಾ ಅಂತ ನೋಡ್ತಾ ಇದ್ದೀನಿ. ಏನಂತ ಸ್ಮೆಲ್ ಏನಿಲ್ಲ. ವೀಳ್ಯದೆಲೆ ಪರ್ವತದ ಪ್ರಾಂತ್ಯ ಆಗಿರೋದ್ರಿಂದ ಸಾಕಷ್ಟು ಹೂಗಳಿಲ್ಲಿ ಬೆಳೆಯಲಾಗುತ್ತೆ. ಅಮ್ಮ ಗುಲಾಬಿ ಹೂವನ್ನ ಮಾರ್ತಾಯಿದ್ರೆ, ಬಹಳ ಮುದ್ದಾಗಿದೆ, ಸುಂದರವಾಗಿದೆ. ಥ್ಯಾಂಕ್ ಯು. ನೋಡಿ, ಗುಲಾಬಿ ಹೂ ಮುಡ್ಕೊಂಡಿದ್ದರು. ಇದು ಇಲ್ಲಿಯ ಲೋಕಲ್ ರೀತಿಯ ಸಿಹಿ ತಿಂಡಿ ಸಾಜಿ ಗುವಾಲ್. ಎಲ್ಲಡಿಕೆ ಮಾರ್ಕೆಟ್ ಮಾತ್ರ ಸದಾ ಈ ದೇಶದಲ್ಲಿ ಬಿಸಿ ಇರುತ್ತೆ. ಎಲೆ, ಅಡಿಕೆ, ಸುಣ್ಣ, ಕಲರ್ ಆದ ಹಳ್ಳಿ ಬುಟ್ಟಿಗಳು ಯಾರಿಗಾರ ಬೇಕಾ? ಹಳ್ಳಿ ಬುಟ್ಟಿ ಸಖತ್ತಾಗಿದೆ ಗುರು, ನೋಡಿ, ಕಲರ್ ಆಗಿದೆ. ಮಾರ್ಕೆಟ್ ಮಧ್ಯ ಪುಟ್ಟ ಕ್ಯಾಂಟೀನ್ ಕೂಡ ಎಸ್ಟಾಬ್ಲಿಷ್ ಆಗಿದೆ. ನಮ್ಮಲ್ಲಿ ಕಾಗೆ ಕಣ್ಣು, ಗೂಬೆ ಕಣ್ಣು, ಯಾರ ಕಣ್ಣು, ಕೆಟ್ಟ ಕಣ್ಣು ಬೀಳದೇ ಇರಲಿ ಅಂದ್ಬಿಟ್ಟು ದೃಷ್ಟಿ ಮಾಡ್ತೀವಿ, ಅಥವಾ ದೃಷ್ಟಿ ಬೊಂಬೆ ಹಾಕ್ತೀವಿ, ಅಥವಾ ಇತ್ತೀಚೆಗೆ ಅದು ಯಾವುದೋ ಒಂದು ಹುಡುಗಿಯ ಫೋಟೋ ಹಾಕ್ಬಿಟ್ಟು ಹೆಣ್ಮಗಳದು ಕಣ್ಣು ಹಿಂಗೆ ಬಿಟ್ಕೊಂಡಿರೋದು ಹಾಕ್ತೀವಿ. ಆದರೆ ಈ ದೇಶದಲ್ಲಿ ಈ ರೀತಿ ಗೂಬೆಯ ಟೊಳ್ಳು ಬೊಂಬೆಗಳಿರುತ್ತೆ. ಅದನ್ನು ಮನೆ ಮುಂದೆ 2 ಕಟ್ಟಿರ್ತಾರೆ, ಡೋರ್ ಹತ್ರ ಅಥವಾ ಅಂಗಡಿಯ ಮುಂಗಟ್ಟಿನ ಮೇಲೆ, ದೃಷ್ಟಿ ಆಗಬಾರ್ದು ಅನ್ನೋ ದೃಷ್ಟಿಯಿಂದ. ಸುಂದರ ರೋಜಾ ಹೂಗಳು. ಹೂವ ರೋಜಾ ಹೂವ, ಹೂವ ನನ್ನ ಜೀವ. ಇಲ್ಲಿಯ ಲೋಕಲ್ ಮೌಂಟೇನ್ ವೈನ್ಸು ತುಂಬಾ ಪ್ರಸಿದ್ಧ. ಸಾಕಷ್ಟು ಬೇರೆ ಹಣ್ಣುಗಳಿಂದ ಮತ್ತು ಬೇರೆ ಫ್ಲೇವರ್ಸಲ್ಲಿ ಇಲ್ಲಿ ಮಾಡ್ತಾರೆ. ನೋಡಿ, ಇಲ್ಲಿ ಮಲ್ಬೆರಿ ಹಣ್ಣಿಂದ ಮಾಡಿರುವಂತಹ ಲೋಕಲ್ ವೈನು ರಾಯಲ್ ಕಲಾವ್ ಅಂತ ಬರೆದಿದ್ದಾರೆ. ಇನ್ನು ಸಾಕಷ್ಟು ಬೇರೆ ಹಣ್ಣುಗಳಿಂದ ಮಾಡುವಂತಹ ವೈನ್ಗಳನ್ನು ಇಲ್ಲಿ ಇಟ್ಟಿದ್ದಾರೆ. ಕಲಾವಲ್ಲಿರುವಂತಹ ಮಸೀದಿ ಕೆಳಗಡೆ ಒಂದು ಬೈಕ್ ರೆಂಟಲ್ ಶಾಪ್. ಮೈ ಫ್ರೆಂಡ್, ಬೈಕ್ ಫಾರ್ ಮೀ. ಅವರ ಗ್ರ್ಯಾಂಡ್ ಪೇರೆಂಟ್ಸು ಲಕ್ನೋ ಅವರಂತೆ. ವೆರಿ ನೈಸ್. ಸೊ ಬ್ರದರ್ ಹತ್ರ ಬೈಕ್ ತೊಗೋತಾ ಇದೀನಿ. 55,000 ಚಾರ್ಟಿಗೆ ಕೊಡ್ತಾ ಇದ್ದಾರೆ. ನಾನು ಇಂಡಿಯನ್ ಬ್ರದರ್ ಅಂದ್ಬಿಟ್ಟು ಫ್ಯೂಯಲ್ ನನಗೆ ಫ್ರೀ. ಥ್ಯಾಂಕ್ ಯು. ಲಾಕ್ ಇದು ಅದರೊಳಗೆ ಹಾಕ್ಬೇಕಂತೆ. ವೆನ್ ಎವರ್ ಐ ಹ್ಯಾವ್ ಟು ಲಾಕ್ ಲೈಕ್ ದ್ಯಾಟ್. The steering lock. Okay. And this lock also, if you leave the bike. ಗಾಡಿಯ ಪ್ರೈಸಸ್ ಬಂದಾಗಿಲ್ಲಿ ಬರ್ಬೋದು ನೀವು ತೊಗೊಳೋದಕ್ಕೆ. ಅವ್ರ ಹೆಸರು ಕೇಳಿದೆ ನಾನು. ಅವ್ರ ಹೆಸರು ನಾಯ್ ಅಂದ್ಬಿಟ್ಟು. ಯುವರ್ ಇಂಡಿಯನ್ ನೇಮ್ ಇಸ್ ಕೌಶಲ್ ಭಾಯ್. ಅದಾದಮೇಲೆ ಇಲ್ಲಿ ನನ್ನ ಹೆಸರು ಕೇಳಿದ್ರು, ರಾಮ್ ಅಂತ ಹೇಳಿದೆ. ಅದಕ್ಕೆ ರಾಮ್ RUM ಅಂತ ಹಾಕೋತಾ ಇದ್ರು. ನೋಟ್ RUM, RAM. ಆ್ಯಂಡ್ ರಮ್ ಇಲ್ಲಿ ತುಂಬ ಚೆನ್ನಾಗಿರುತ್ತಂತೆ. ರಮ್ ಆ್ಯಂಡ್ ಸಾರ್, ರಮ್ ಸವರ್. ಇಲ್ಲಿ ಯಾವುದೋ ಒಂದು ಬಾರ್ ಇದೆಯಂತೆ. ವಾಟ್ ಇಸ್ ದ ನೇಮ್ ಆಫ್ ದ ಬಾರ್? ಹೈ ಬಾರ್ ಅಂದ್ಬಿಟ್ಟು. ಓಕೆ, ಅಲ್ಲಿ ಟ್ರೈ ಮಾಡಲೇಬೇಕು ಅಂತ ಹೇಳಿದ್ರು. ಥ್ಯಾಂಕ್ ಯು ಬ್ರೋ. ಥ್ಯಾಂಕ್ ಯು. ಸಿ ಯು ಟುಮಾರೋ ಈವ್ನಿಂಗ್. ಈಗ ನಾನು ರೂಮಿಂದ ಚೆಕ್ಔಟ್ ಮಾಡಿಕೊಂಡು ಬ್ಯಾಗ್ ತೊಗೊಂಡು ಹೊಸ ಹೋಟ್ಲಿಗೆ ಹೋಗ್ತೀನಿ. ಯಾಕೆಂದರೆ ನಿನ್ನೆ ರಾತ್ರಿ ಬಂದಂಥ ಹೋಟ್ಲು 40,000 ಇದೆ. ಇನ್ನೊಂದು ಹೋಟ್ಲು ಸಿಕ್ಕಿದೆ ನನಗೆ ಕೇವಲ 18,000ಕ್ಕೆ. ದುಡ್ಡು ಉಳಿಸ್ಬೇಕಲ್ಲ ಗುರು, ಏನು ಮಾಡೋದು. ನನ್ನ ಹೊಸ ಹೋಟ್ಲು ಹಳೆ ಹೋಟ್ಲಿಗಿಂತ ಚೆನ್ನಾಗಿದೆ. ಮುಂದೆ ತಳಿರು ತೋರಣ ಕಟ್ಟಿ ಹೂವೆಲ್ಲ ಬೆಳೆದಿದ್ದಾರೆ. ಅದು 45,000 ಕ್ಯಾತು, ಇದು 18,000 ಕ್ಯಾತು. ಆಲ್ಮೋಸ್ಟು ಅರ್ಧಕ್ಕಿಂತ ಕಮ್ಮಿ
ಟ್ರಾವೆಲಲ್ಲಿ ಹಣ ಉಳಿಸೋದು ಬಹಳ ಮುಖ್ಯ. ಏಕೆಂದರೆ ಮುಂದೆ ಹೋಗಬೇಕು, ಮಿಷನ್ 197 ಮಾಡಬೇಕು ಅಂದರೆ ಪ್ರತಿಯೊಂದು ರೂಪಾಯು ಮ್ಯಾಟ್ರ್ ಆಗುತ್ತೆ. ಕೆಲವು ಸಲ ಕಂಫರ್ಟ್ಗಿಂತ ಬಡ್ಜೆಟ್ ಮ್ಯಾಟ್ರ್ ಆಗುತ್ತೆ. ಅಪರೂಪಕ್ಕೆ ಯಾವಾಗಲೂ ಒಂದು ಸಲ ನೀವು ಕಂಫರ್ಟ್ನ ನೋಡ್ಬೋದು, ಬಟ್ ಪ್ರತಿ ಸರಿ ಕಂಫರ್ಟ್ ನೋಡ್ತಾ ಹೋದರೆ ತುಂಬ ಕಷ್ಟ ಆಗುತ್ತೆ. ಬಟ್ ಕೆಲವು ಸರಿ ಕಮ್ಮಿ ಬಡ್ಜೆಟಿಗೆ ಕೂಡ ಉತ್ತಮವಾದ ಕಂಫರ್ಟಬಲ್ ಜಾಗಗಳು ಸಿಗುತ್ತೆ. ಅದು ಇವಾಗ ಆನ್ಲೈನ್ ಬುಕ್ಕಿಂಗ್ ಇಲ್ಲದೇ ಇರೋದ್ರಿಂದ ನಮಗೆ booking.com ಅಲ್ಲಿ ಸಿಗ್ತಾ ಇಲ್ಲ. ಲೋಕಲ್ಸ್ನೇ ಕೇಳ್ಕೊಂಡು ಮಾಡಬೇಕು. ಒಬ್ಬರು ಟ್ರೆಕ್ ಲೀಡರಲ್ಲಿ ಸಿಕ್ಕಿದ್ರು, ಅವ್ರು ಇಂಗ್ಲೀಷ್ ಚೆನ್ನಾಗಿ ಮಾತಾಡಿದ್ರು. ಅವ್ರನ್ನ ಕೇಳಿದೆ ಈ ಥರ ಬಡ್ಜೆಟ್ ಫ್ರೆಂಡ್ಲಿ ಹೋಟ್ಲು ಕೊಡಿಸಿ ಅಂತ ಕೊಡಿಸಿದ್ದಾರೆ. ಒಳಗೆ ಹೋಗಿ ಚೆಕ್ ಇನ್ ಮಾಡಿಬಿಟ್ಟು ಇವತ್ತು ಕಲಾವಲ್ಲಿ ತುಂಬ ಚೆನ್ನಾಗಿರೋ ವ್ಯೂ ಪಾಯಿಂಟ್ಸ್ ಎಲ್ಲ ಇದೆ, ಅದನ್ನೆಲ್ಲ ತೋರಿಸ್ತೀನಿ. ಇನ್ನು ಈ ಒಂದು ಊರನ್ನು ಹೇಗೆ ಟ್ರಾವೆಲ್ ಮಾಡ್ಬೋದು ನೀವು ಕೂಡ ಅಂತ ಹೇಳ್ಕೊಡ್ತೀನಿ. ನೋಡಿ ಹೋಟ್ಲ್ ಎಷ್ಟು ಚೆನ್ನಾಗಿದೆ ಅಂತ. ಆಹಾ, ಯುರೋಪಿಯನ್ ಸ್ಟ್ರಕ್ಚರಲ್ಲಿ ಕಟ್ಟಿದ್ದಾರೆ. ಇಲ್ಲಿ ಪ್ರತಿಯೊಂದು ಹೋಟ್ಲಲ್ಲೂ ಕೂಡ ಕೆಫೆ ಮತ್ತು ಬಾರ್ ಇರುತ್ತೆ. ಚಿಕ್ಕ ಊರಾದ್ರೂ ರೋಡು, ವಾತಾವರಣ ಎಷ್ಟು ಚೆನ್ನಾಗಿದೆ ಅಂತ ನೀವು ನೋಡ್ಬೋದು. ಇದು ರಿಸೆಪ್ಷನ್ನು, ಇದು ಹೋಟ್ಲು. ಯಾರಿದ್ದಾರೆ ನೋಡೋಣ ರಿಸೆಪ್ಷನಲ್ಲಿ. ಮೇಲ್ ಬೇಕಾ ಕೆಳಗಡೆ ಬೇಕಾ ಕೇಳಿದ್ರು. ರೂಮ್ಗಳು ಹೇಗಿದೆ ನೋಡೋಣ ಬನ್ನಿ. ಲೈಬ್ರರಿ ಇದೆ. ಓಕೆ, ಕಾಮನ್ ಬಾತ್ರೂಮ್, ಹಾಸ್ಟೆಲ್ ಥರ. ಓಕೆ, ಒಂಥರ ಹಾಸ್ಟೆಲ್ ಥರ ಇದು. ಕಿಚನ್ನು ನೀವೇ ಅಡುಗೆ ಮಾಡ್ಕೋಬೋದು. ಈ ಸೀಸನಲ್ಲಿ ಹೋಟೆಲ್ ಸಿಗೋದು ತುಂಬ ಕಷ್ಟ ಅಂತೆ, ಏಕೆಂದರೆ ಮಯನ್ಮಾರ್ ದೇಶದ ಜನರಿಗೆ ಹಾಲಿಡೇ ಅಂತ ಇವಾಗ. ಇದು ರೂಮು. ಫ್ಯಾನ್ ಇಟ್ಟಿದ್ದಾರೆ. ಫ್ಯಾನ್ ಅವಶ್ಯಕತೆನೇ ಇಲ್ಲ, ಅಷ್ಟು ಚಳಿ ಇದೆ ಊರಲ್ಲಿ. ನೈಸ್. ಸಿಂಗಲ್ ರೂಮ್ ಅದು. ಪ್ರೈವೇಟ್ ಬಾತ್ರೂಮ್ ಒಂದಿಲ್ಲ ಅಷ್ಟೇ, ಅದೊಂದೇ ವ್ಯತ್ಯಾಸ. ಬಟ್ ಇಟ್ಸ್ ಓಕೆ. ನೀಟ್ ಆ್ಯಂಡ್ ಕ್ಲೀನ್ ಆಗಿದ್ರೆ ಸಾಕು. ಎಲ್ಲ ಮರದ ಮೆಟ್ಟಿಲು. ನೆನ್ನೆ ಆಲ್ಮೋಸ್ಟ್ 1,400 1,500 ಆಗ್ತಾಯಿತ್ತು. ಇವತ್ತಿನ ಹೋಟೆಲ್ಗೆ ಕೇವಲ 500 ರೂಪಾಯಿ ಆಗುತ್ತೆ. ಹ್ಯೂಜ್ ಡಿಫ್ರೆನ್ಸ್. ಟ್ರಯಾಂಗಲ್ ಶೇಪಲ್ಲಿ ಕಟ್ಟಿದ್ದಾರೆ ಮನೇನ, ಅದಕ್ಕೆ ಹೋಗೋದು ತುಂಬ ಕಷ್ಟ ಇದೆ ಒಳಗೆ. ಇದು ನೋಡಿ, ಇದೆಲ್ಲದಕ್ಕಿಂತ ಚೆನ್ನಾಗಿರೋ ರೂಮ್ ಅಂತೆ. ವ್ಯೂ ಚೆನ್ನಾಗಿದೆ ಅಂತೆ, ಅದಕ್ಕೋಸ್ಕರ ಯಾರೋ ಫಾರಿನರ್ಸ್ ಬುಕ್ ಮಾಡಿಬಿಟ್ಟಿದ್ದಾರಂತೆ. ಏನು ವ್ಯೂ ಸಿಗುತ್ತೆ ಇಲ್ಲಿ. ಈ ರೂಮಲ್ಲಿ ಕೂತ್ಕೊಂಡು ವ್ಯೂ ಅಂತ ನೋಡೋಕ್ಕಾಗಲ್ಲ, ಸೊ ಡಸ್ ನಾಟ್ ಮ್ಯಾಟರ್. ಇದು ಇವರ ಹಸ್ಬೆಂಡ್ ಅಂತೆ. ಇದು ಇವರ ಮಗ ಮತ್ತು ಸೊಸೆ ಮೊಮ್ಮಗ. ಅಂದರೆ ಇದು ಮೋರ್ ಲೈಕ್ ಅ ಫ್ಯಾಮಿಲಿ ಗೆಸ್ಟ್ ಹೌಸ್, ಹೋಟೆಲ್ ಅಲ್ಲ ಇದು. 2015 ಮುಂಚೆ. ಯಾಕೆಂದರೆ ಇದು ಟ್ರೆಕ್ಕಿಂಗ್ ಕ್ಯಾಪಿಟಲ್ ಆಫ್ ದ ವರ್ಲ್ಡ್. ಈ ಒಂದು ಊರು ಟ್ರೆಕ್ಕಿಂಗ್ ಫೇಮಸ್ ಹಿಯರ್. ಸೊ ಎಲ್ಲ ಬರೋರಂತೆ. 2015 ನಂತರ ಯುದ್ಧ ಶುರುವಾಯಿದಲ್ಲ, ಆವಾಗಿಂದ ಫುಲ್ ಬಿಸ್ನೆಸ್ ಬಿದ್ದೋಗಿದೆ. ಮುಂಚೆ ಇಲ್ಲಿ ಜಾಗನೇ ಸಿಗ್ತಾ ಇಲ್ಲ ನಿಮಗೆ ಅಂತ ಹೇಳ್ತಾರೆ. ಓಕೆ ಮೇಡಮ್. ನನ್ನ ಹೋಟೆಲಿಂದ ವ್ಯೂ. ಈಗ ಹೊರಡ್ತಾ ಇದ್ದೀನಿ. ಜೆಂಡರ್ ರಿವೀಲಿಂಗ್ ಕಾರ್ಯಕ್ರಮ ನಡೀತಾ ಇದೆ. ವಾತಾವರಣ ನೋಡಿ ಹೇಗಿದೆ ಅಂತ. ಮಗು ಹೆಣ್ಣ ಗಂಡ ಅಂತ ರಿವೀಲ್ ಮಾಡುವಂತಹ ಕಾರ್ಯಕ್ರಮ. ಮೊದಲೇ ಊಟ ತಿಂಡಿ ಇಟ್ಟಿದ್ದಾರೆ. ಕೇಕು ಈಗೆಲ್ಲ ಕೊಡ್ತಾ ಇದ್ದಾರೆ ತಿಂಡಿಗೆ. ಚೆನ್ನಾಗಿರುತ್ತೆ. ಬೇರೆ ಬೇರೆ ದೇಶಕ್ಕೆ ಬಂದಾಗ ಅವರು ಹೇಗೆ ಆಚರಣೆ ಮಾಡ್ತಾರೆ ಅನ್ನೋದನ್ನ ನೋಡಿ ಖುಷಿ ಪಡಬೇಕು. ಒಳ್ಳೆಯದಾಗಲಿ, ಹುಡುಗ ಆಗಲಿ ಹುಡುಗಿ ಆಗಲಿ ಇಬ್ಬರೂ ಚೆನ್ನಾಗಿ ಸಾಕಿ. ಇಲ್ಲಿ ಜೆಂಡರ್ನ ನೀವು ಕಂಡುಹಿಡ್ಕೋಬೋದು, ಹುಡುಗನ ಹುಡುಗಿನ ಅಂತ. ಲಿಂಗವನ್ನು ಪತ್ತೆ ಮಾಡುವಂತಹ ಯೋಜನೆ ಇಲ್ಲಿದೆ. ನಮ್ಮ ದೇಶದಲ್ಲಿ ಇಲ್ಲ, ಭ್ರೂಣ ಹತ್ಯೆ ಮಾಡಿಬಿಡ್ತಾರೆ ಅಂತ. ಪ್ರಾಬ್ಲಿ ಇಲ್ಲಿ ಆ ಥರ ಏನೂ ತೊಂದರೆ ಇಲ್ಲ ಅನಿಸುತ್ತೆ. ಅದಕ್ಕೆ ಇಲ್ಲಿ ಜೆಂಡರ್ ರಿವೀಲ್ ಮಾಡ್ತಾ ಇದ್ದಾರೆ. ಇಂಡಿಯನ್ ಮೇಡಮ್ಮು ಶುಗರ್ ಕ್ಯಾಂಡಿ ಮಾಡ್ತಾಯಿದ್ದಾರೆ. ಇದು ಕಲಾವ್ ಸ್ಟೇಷನ್ನು, ಬ್ರಿಟಿಷರ್ಸ್ ಕಟ್ಟಿದ್ದು. ಟ್ರೈನ್ ಸ್ಟೇಷನ್ನು ಮಸ್ಟ್ ವಿಸಿಟ್ ಅಂತ ಹೇಳ್ತಾರೆ. ಯಾಕೆಂದರೆ ಕಲೋನಿಯಲ್ ರೈಲ್ವೆ ಸ್ಟೇಷನ್ನು ಆ ಹಳೆ ಬ್ರಿಟಿಷ್ ಸಮಯದ ಒಂದು ನೆನಪನ್ನು ತರುತ್ತೆ ಅಂತ. ಟೈಮ್ ಟ್ರಾವೆಲ್ ಮಾಡಬೇಕು ಅಂದರೆ ಈ ಒಂದು ನಗರಕ್ಕೆ ಬರಬೇಕು. ಯಾಕೆಂದರೆ 1914ನೇ ಇಸ್ವಿಯಲ್ಲಿ ಕಟ್ಟಿದಂತಹ ಈ ಒಂದು ಬ್ರಿಟಿಷ್ ಕಲೋನಿಯಲ್ ರೈಲ್ವೆ ಸ್ಟೇಷನನ್ನು ಇವತ್ತಿಗೂ ಅದೇ ರೂಪದಲ್ಲಿ ಉಳಿಸ್ಕೊಂಡಿದ್ದಾರೆ.
ಒಂದು ರೀತಿ ಪ್ರಕೃತಿ ಹಾಗೆ ಸಮಯ ಎರಡು ಹೆಪ್ಪುಗಟ್ಟದಂಗೆ ಆಗಿದೆ ಅನಿಸುತ್ತೆ ಈ ಜಾಗದಲ್ಲಿ. ಸುಂದರವಾದ ವಾತಾವರಣ, ಕ್ರಿಸ್ಟಲ್ ಕ್ಲಿಯರ್ ಸ್ಕೈಸು, ಹಾಗೆ ಸ್ಟೀಮ್ ಉಗುಳುವಂತಹ ಉಗಿ ಬಂಡಿ, ಪರ್ಫೆಕ್ಟ್ ಕಾಂಬೋ. ಇಲ್ಲಿಂದ ಟ್ರೈನ್ ರೂಟ್ಸು ತುಂಬ ಚೆನ್ನಾಗಿರುತ್ತಂತೆ, ಆದರೆ ವಾರಕ್ಕೆ ಒಂದು ಸರಿ ಮಾತ್ರ ಟ್ರೈನ್ ಹೋಗುತ್ತೆ. ಕೇಳ್ಕೊತೀನಿ ಅಕಸ್ಮಾತ್ ಒಂದು ಚಿಕ್ಕ ರೈಡ್ ಮಾಡ್ಬೋದಾ ಯಾವಾಗಾರು ಅಂತ, ಸಾಧ್ಯವಾದರೆ ಮಾಡಿ ತೋರಿಸ್ತೀನಿ. ಬಟ್ ಜಾಗ ಮಾತ್ರ ತುಂಬ ಚೆನ್ನಾಗಿದೆ. ಲಾಲ್ ಜಿ ತೋರಿಸ್ತಾ ಇದ್ದಾರೆ ಹೇಗೆ ಆಗಿನ ಕಾಲದಲ್ಲಿ, ಅಂದರೆ ನಮಗೆ ಭಾರತ ದೇಶಕ್ಕೂ ಕೂಡ ಸ್ವಾತಂತ್ರ್ಯ ಸಿಗೋ ಮುಂಚೆ ಈ ಒಂದು ಟ್ರೈನ್ ಸ್ಟೇಷನ್ನ ಮಾಡಿದರು. ಮತ್ತು ಇಲ್ಲಿ ತುಂಬ ಚಳಿ ಇರೋದ್ರಿಂದ ಫೈರ್ ಪ್ಲೇಸ್ ಕೂಡ ಮಾಡಿದರು ಅಂತ. ಇವೆಲ್ಲ ನೋಡ್ಬೋದು ನೀವು, ಭಾಳ ಹಳೇ ಕಾಲದ್ದು ಇದೆಲ್ಲ, 100-150 ವರ್ಷ ಹಳೇ ಎಕ್ವಿಪ್ಮೆಂಟ್ಸು ಮತ್ತು ಫರ್ನಿಚರ್. ಇದು ಅಷ್ಟೇ ನೋಡಿ, ಇದು ಸ್ವಲ್ಪ ಇಂಪಾರ್ಟೆಂಟ್ ವಸ್ತುಗಳನ್ನ ಇಡುವಂತಹ ಲಾಕರ್. ನಾವು ಬಂದಿದ್ದೀವಿ ಭಾರತೀಯ ಸನಾತನ ಧರ್ಮದ ಮಂದಿರಕ್ಕೆ. ಅಲ್ಲಿ ಹಿಂದಿ ಅಕ್ಷರಗಳಲ್ಲಿ ಹಾಗೆ ಬರ್ಮೀಸ್ ಭಾಷೆಯಲ್ಲಿ ಬರೆಯಲಾಗಿದೆ. ಮೇಲ್ಗಡೆ ನೀವು ನೋಡ್ಬೋದು ಗಣೇಶ, ಲಕ್ಷ್ಮಿ, ಸರಸ್ವತಿ 3 ದೇವರುಗಳನ್ನು. ಸಾಧ್ಯವಾದರೆ ಒಳಗೋಗೋಣ ಬನ್ನಿ. ಅರಳಿ ಮರ ಇದೆ, ಅರಳಿ ಮರದ ಸುತ್ತ ಕೂಡ ದೇವರುಗಳನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. पंडित जी ಒಳಗಿದ್ದಾರೆ. नमस्कार पंडित जी, कैसे हो आप? मैं हिंदुस्तान से आया हूँ, दर्शन कर सकता हूँ? ಶೂ ಒಳಗೆ ಬಿಟ್ಟು ಬಲಗಾಲಿಟ್ಟು ಒಳಗೆ, ಬಲಗಾಲು ಎಡಗಾಲು ಮ್ಯಾಟ್ರ್ ಆಗಲ್ಲ, ಮನಸ್ಸು ಸರಿ ಇರಬೇಕು ಅಷ್ಟೇ. ನೋಡಿ ಇದು. ನಮಸ್ತೆ ಮಾಜಿ, कैसे हो आप? मैं कर्नाटका, हिंदुस्तान से कर्नाटका में हूँ. हाँ हाँ आप इधर के हो? ಓ, आप इधर ही रहते हो मंदिर में? ಹಾಂ ಹಾಂ ಹಾಂ. ಪೂಜಾರಿ ಮತ್ತು ಅವರ ಫ್ಯಾಮಿಲಿ ಇಲ್ಲೇ ಮನೆ ಇದೆ. ಮನೆ ಒಳಗೆ ವಾ, ಏನು ಸರ್ ಇದು, ತುಂಬ ಅದ್ಭುತವಾಗಿದೆ. ರೋಮಾಂಚನ್ ಹೋಗ್ಯಾ ಮೇ. ವಿಷ್ಣು ಆ್ಯಂಡ್ ಲಕ್ಷ್ಮಿ, ವಿಷ್ಣು ಮತ್ತು ಲಕ್ಷ್ಮಿಯ ಮೂರ್ತಿಗಳನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ. ಆಹಾ, ಎಂಥ ಅದ್ಭುತವಾದ ಮೂಮೆಂಟು. ಹೊರ ದೇಶದಲ್ಲಿ ನಮ್ಮ ಭಾರತೀಯ ಸಂಸ್ಕೃತಿ ತುಂಬ ಖುಷಿಯಾಯಿತು ಸರ್. ಇದು ಹಾಂ ಹಾಂ, ಬೋಲೆ ಬಾಬಾ. ಓಂ ನಮಃ ಶಿವಾಯ. ಶಿವನ ಮಕ್ಕಳು, ನಂದಿ, ಲಿಂಗ ಪ್ರತಿಯೊಂದನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ತುಂಬ ಖುಷಿಯಾಯಿತು ಸರ್. ದುರ್ಗಾಮಾತೆ ಕೂಡ ತುಂಬ ಮನೋಹರವಾಗಿ ಮಾಡಿದ್ದಾರೆ ಮೂರ್ತಿಯನ್ನು. ಅದರ ಮುಂದೆ ಒಂದು ಕ್ಯಾಂಡಲನ್ನು ಹಚ್ಚಿಟ್ಟಿದ್ದಾರೆ, ಮೇಣದ ಬತ್ತಿ. ಜೈ ಹನುಮಾನ್. ಹನುಮಾನ್ ಕೂಡ ಇದ್ದಾರೆ. ಓ, ಕೃಷ್ಣ. ಬಾಲಕೃಷ್ಣವನ್ನು ಕೃಷ್ಣನಿಗೆ ಬಾಲಕೃಷ್ಣ ಅಲ್ವಾ, ಜೋಕಾಲಿ ಇಟ್ಟಿದ್ದಾರೆ. ಆ ಜೋಕಾಲಿಯನ್ನು ಆಡಿಸೋ ರೀತಿಯಲ್ಲಿ ಮಾಡಿದ್ದಾರೆ. आपका पंडित जी, आपका नाम क्या है? चिंतामणि आचार्य. चिंतामणि आचार्य. आप कितने ज़माने से इधर हो? इधर तो अभी 35 वर्ष हो लगभग. तो आपकी हमारा जन्मभूमि तो लक्सक में है. ऐसा ये बर्मा देश ಲಕ್ಸಕ್ से इधर आए. ಹಾಂ, ಇಲ್ಲೇ ಹುಟ್ಟಿರೋದಂತೆ, ಲಕ್ಸಕ್ ಅನ್ನೋ ಏರಿಯಾದಲ್ಲಿ. ಬುದ್ಧನ್ನ ಕೂಡ ಇಟ್ಟಿದ್ದಾರೆ ದೇವಸ್ಥಾನದಲ್ಲಿ. ತುಂಬ ಖುಷಿಯಾಗತ್ತೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ ದೇವಸ್ಥಾನವನ್ನು. ಗಣೇಶನ ಮಂದಿರ ಕೂಡ ಇದೆ ಇದೇ ದೇವಸ್ಥಾನದ ಒಳಗೆ. ये कितने साल का टेम्पल है? 132 ವರ್ಷದ ಹಳೇದ. मैंने सुना है इधर मस्जिद भी है और गुरुद्वारा भी है. ಇದೆ ನಾ ಗುರುದ್ವಾರ? जा सकता हूँ मैं उधर भी? ಅಲ್ಲೂ ಹೋಗ್ಬೋದಾ? ಓಕೆ ಓಕೆ. ಇವರ ಮಗಳು ಕೂಡ ಗುಜರಾತಲ್ಲಿ ಒಂದು ಯೂನಿವರ್ಸಿಟಿಯಲ್ಲಿ ಡಾಕ್ಟ್ರು ಓದ್ತಾ ಇದ್ದಾರಂತೆ, ಮೆಡಿಸಿನ್ ಓದ್ತಾ ಇದ್ದಾರೆ. ಓ, ಬಹುತ್ ಬಡಿಯಾ, ಅಚ್ಚಾ ಲಗಾ ಸುನ್ के. आपका बेटी को हमारा प्रणाम बोल दीजिए. अवतार हरि नित्यम लक्ष्मी तिष्ठति सर्वदा, लक्ष्मी तिष्ठति सर्वदा. सर बहुत धन्यवाद सर, आपका आशीर्वाद हो हमारे. इधर हिंदुओं को कोई प्रॉब्लम नहीं है? नहीं, कुछ
सरकार कुछ कुछ नहीं कभी कुछ नहीं बोलता कुछ नहीं मिलता हाँ हर जन्माष्टमी रामनवमी हम नवरात्र 9 दिन का कथा भजन कीर्तन हवन कुन होता है ಎಲ್ಲ ಹಬ್ಬಗಳು ಮಾಡ್ತಾರಂತೆ ಏನು ತೊಂದರೆ ಇಲ್ಲ कभी भी सब इधर ऑल हमें कलो और सारे लोग आते हैं इंडियन लोग इधर आते हैं लोग लाते कलो में तो सबसे प्रेफर कुछ चीज का फर्क नहीं है कोई ಸರ್ಕಾರ किस ಸೊ ಈ ದೇಶದಲ್ಲಿ ಹಿಂದೂಗಳಿಗೆ ಯಾವುದೇ ರೀತಿಯ ತೊಂದರೆ ಆಗ್ತಾ ಇಲ್ಲ ಅಂತ ಕೇಳಿ ಬಹಳ ಖುಷಿ ಆಯಿತು ಬರೀ ಹಿಂದೂ ಅಂತಲ್ಲ ಯಾರೇ ಆಗಲಿ ಯಾವುದೇ ಧರ್ಮವನ್ನು ಪಾಲನೆ ಮಾಡೋದು ಅವರ ಒಂದು ಮನೋಭಾವನೆ कुछ जातियाँ का भी नहीं है इस्लाम से भी झगड़ा नहीं है ओए, हाँ, हाँ, कुछ चारों धर्म का कुछ ಯಾವ ಧರ್ಮದ ಜೊತೆಗೂ ಜಗಳ ಇಲ್ಲ ಓಕೆ ಓಕೆ ದೇವಸ್ಥಾನದ ಒಳಗೇನೆ ಇವ್ರ ಮನೆ ಇದೆ ಅದನ್ನು ಕೂಡ ತೋರಿಸ್ತೀನಿ ಅಂತ ಹೇಳಿದ್ರು ಓ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದೀರಾ ಸರ್ ಮನೇನ ಸರ್ ತುಂಬ ಚೆನ್ನಾಗಿದೆ ಮನೆ ಓ ಮನೆ ಒಳಗೆ 2 ಗಾಡಿ ಬೇರೆ ಇದೆ सर बहुत सुंदर है आपके घर हाँ प्रशांत है और बहुत क्लीन एंड नीट रखे हो सो ಇದು ನಿಮ್ಮ ಮನೆ ಅಲ್ಲ सिर्फ आपका फैमिली रहता है ना हाँ 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 ಒಂದು ರೂಮು बेटा का रूम है ಹಾಂ ಹಾಂ ಮಗನ ರೂಮ್ ಅಂತೆ ಶಿವನ ಸ್ಟಿಕ್ಕರ್ ಅಂಟಿಸಿದ್ದಾರೆ ಹಾಂ 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 ಅಡುಗೆ ಮನೆ ಓ ಅಡುಗೆ ಮನೆ ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಶುಭ್ರವಾಗಿ ಪ್ರತಿಯೊಂದನ್ನು ಜೋಡಿಸ್ಯಾರೆ ಅಂತ हम किए थे भारत किए थे नेपाल जाके तो हम थाली नेपाल से लेके आ गए ಹೌದಾ ನೇಪಾಳ್ಗೆ ಹೋದಾಗ ತೊಗೊಂಬಂದ್ರಂತೆ ಪ್ಲೇಟ್ಗಳೆಲ್ಲ आपकी वाइफ किचन को बहुत अच्छे रखे हैं मैडम जी क्या हाँ कभी यूज़ नहीं करते हो क्या इतना सुंदर है किचन आपका क्लीन हाँ हाँ ಇದು ನಿಮ್ಮ ರೂಮ್ ಇದು हमको नेपाल सरकार ने ಹಾಂ दिया पशुपतिनाथ मंदिर में ಓ ಓಕೆ ಓಕೆ ಪಶುಪತಿನಾಥನ ದೇವಸ್ಥಾನ ನಾನು ವಿಡಿಯೋ ಮಾಡಿದ್ದೆ ಮೇ ಬಿ ಗಯಾ ಸರ್ ರೀಸೆಂಟ್ಲಿ जी हम गया था ಅಲ್ಲಿ ಇವ್ರಿಗೆ ಅಲ್ಲಿ ಇವ್ರಿಗೆ ಸರ್ಟಿಫಿಕೇಶನ್ ಕೊಟ್ಟಿದ್ರಂತೆ पूरा पशुपति ओए। वो भी दिए मंदिर ಇದೇನು ಸರ್ ಇಲ್ಲಿ दोनों के साथ मिले थे हमको ನಿಮ್ಮ ರೂಮಲ್ಲಿ ಇಷ್ಟೊಂದು ದೇವರುಗಳು ಸರ್ ಸಕ್ಕತ್ತಾಗಿದೆ ತುಂಬ ಚೆನ್ನಾಗಿದೆ बेटी को मिला था पढ़ाई में ಹಾಂ ಹಾಂ टर्म में सर्टिफिकेट मिले थे बेटी को पढ़ाई ಒಂಥರ ಭಾಳ ವಿಶೇಷವಾದ ಮೂಮೆಂಟು ದೂರದ ದೇಶದಲ್ಲಿ ಮಯನ್ಮಾರ್ ದೇಶದಲ್ಲಿ ಈ ರೀತಿ ಕಲ್ಚರ್ನ ನೋಡ್ತಾ ಇರೋದು ವೆರಿ ವೆರಿ ಗುಡ್ ಸರ್ ವೆರಿ ಗುಡ್ ಮಗ ಕೂಡ ಬಂದರು ಇವಾಗಷ್ಟೇ ಭಾಳ ಖುಷಿ ಆಯ್ತು ನಿಮ್ಮ ಹೆಸರೇನು ವಾಟ್ ಈಸ್ ಯೋರ್ ನೇಮ್ महेश महेश हाँ 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 अब क्या काम करते हो इधर फसल में काम करते हैं फसल मीन्स फार्मिंग फार्मिंग खेती करते हो नहीं नहीं इधर दुकान नहीं ಓ ದುಕಾನ್ ಹಾಂ ಅಂಗಡಿಲಿ ಕೆಲಸ ಮಾಡ್ತಾರಂತೆ ಓಕೆ ಓಕೆ ಇಲ್ಲಿನ ಲೋಕಲ್ ಟ್ರೈಬಲ್ ಜನಗಳು ಇವರು ತಲೆ ಕಡೋ ಪಗಡಿ ಸಖತ್ತಾಗಿರುತ್ತೆ ನೈಸ್ ದಿಸ್ ಇಸ್ ನೈಸ್ ಹಲೋ ಹಲೋ ದಿಸ್ ಇಸ್ ನೈಸ್ ಗುಡ್ ಹಾಂ ಫಾರ್ ಮೀ ಹಾಂ ನನಗೂ ಕಟ್ತೀರಾ ಇಲ್ಲಿಯ ಲೋಕಲ್ ಟ್ರೈಬಲ್ ಹೆಣ್ಮಕ್ಳು ನನಗೆ ಈ ರೀತಿ ಕಟ್ಟಿ ಅಂತ ಕೇಳಿದೆ ಚೆನ್ನಾಗಿರುತ್ತೆ ವಾವ್ Wow. ನೋಡ್ರಿ ಇದು ಆಹಾ ಗುಡ್ ಹೌ ಗುಡ್ ಯಾ ಬ್ಯೂಟಿಫುಲ್ ಬ್ಯೂಟಿಫುಲ್ ಯಾ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ನೋಡಿ ಎಲ್ಲ ಲೋಕಲ್ ಇಲ್ಲಿಯ ಟ್ರೈಬಲ್ ಹೆಣ್ಮಕ್ಳು ಎಲ್ಲೋ ಆಚೆ ಹೋಗ್ತಾ ಇದ್ದಾರೆ ಟ್ರಾನ್ಸ್ಪೋರ್ಟೇಷನಲ್ಲಿ ಅವ್ರ ಜೊತೆ ಒಂದು ಸುಮ್ಮನೆ ಒಂದು ಇಂಟ್ರಾಕ್ಷನ್ ಬಾಯ್ 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 ಓ ಇಂಗ್ಲಿಷ್ ಸಿ ಯು ಅಗೇನ್ ಬಾಯ್ ನಗರದ ಸಿಕ್ಕರ ದೇವಸ್ಥಾನ ಗುರುದ್ವಾರವನ್ನು ನೋಡ್ತಾ ಇದ್ದೀರಾ ನಮಸ್ತೆ ಅಮ್ಮ सत श्री अकाल कैसे हो ये गुरुद्वारा है मैं देख सकता हूँ हाँ आप पंजाबी हो सिख हो बहुत अच्छा लगा आपको देख के वाही गुरु जी की खालसा वाही गुरु जी की फतेह मैं हिंदुस्तान से आया हूँ कर्नाटका से आपका फैमिली भी इधर ही रहता है फैमिली भी है हाँ किसी से मिल सकता हूँ यहाँ मैं अकेली हूँ वो पूरा गुरुद्वारा आप ही संभालते हो नहीं वो लोग संभालता मैं तो
पहले माँ बाप बहुत उम्र हो गया था तो इसलिए हॉस्पिटल से भी नजदीक करके बुला के रखा हम लोग गुजर गए तो मैं अकेली हूँ ಓ ಅಪ್ಪ ಅಮ್ಮ ಹೋಗ್ಬಿಟ್ರಂತೆ ಅದಕ್ಕೆ ಇವರೊಬ್ಬರೇ ಇದ್ದಾರೆ ಅಂತೀವಿ चलो भाई लोग उधर सिंगापुर में ಓ ಓಕೆ तो लंगर लगता है इधर भी लगता जी हर दिन हर दिन नहीं लगता जी लंगर ಅಂದ್ರೆ ಇಲ್ಲಿ ಊಟ ತಿಂಡಿ बच्चा लोग का छुट्टी होने से खालसा स्कूल खोलता ना हाँ हाँ टाइम में फिर एतवार का दिन लंगर लगता है ओके ओके से जाता है जी देख सकता हूँ ऊपर सकता है ಗುರುಜಿ ಕೋ जी जाइए ಓಕೆ ಥ್ಯಾಂಕ್ ಯು ಅಫ್ಘಾನಿಸ್ತಾನದಲ್ಲಿ ಗುರುದ್ವಾರದ ಒಳಗೆ ಹೋಗೋದಕ್ಕೆ ಎಷ್ಟು ಕಿರಿಕಾಗಿತ್ತು ಅಂದರೆ ನೀವು ಇಮ್ಯಾಜಿನೂ ಮಾಡ್ಕೊಳಕ್ಕಾಗಲ್ಲ ಬಿಡಲೇ ಇಲ್ಲ ಒಳಗೆ ಹೋಗೋದಕ್ಕೆ ಆಮೇಲೆ ಕ್ಯಾಮ್ರಾ ಇಲ್ಲದೆ ಹೋಗಿ ಅಂತ ಹೇಳಿದ್ರು ಇಲ್ಲಿ ತಲೆನೇ ಕೆಡ್ಸ್ಕೊಬೇಡಿ ಸೀದಾ ಹೋಗಿ ಅಂದರು ಆಹಾ ವಾಹಿ ಗುರುಜಿ ಕಿ ಕಲ್ಸ ವಾಹಿ ಗುರುಜಿ ಕಿ ಫತೆ ಏಕ ಓಂಕಾರ ಸತ್ಯನಂಬ ಕರ್ತಪುರಕ್ಕೆ ನಿರ್ಭಯ ಕಾಲ ಮುರದ ಅಜೋನಿ ಸೈಬಂಗ್ ಗುರುಪ್ರಸಾದ್ ಇದು ಸಿಖ್ಖರ ಮಂತ್ರ ಇಲ್ಲಿ ಕೂತ್ಕೊಂಡು ಪ್ರೇ ಮಾಡ್ಬೋದು ಇಲ್ಲಿ ಸಿಖ್ಖರ ಪವಿತ್ರವಾದ ಗುರು ಗ್ರಂಥ ಸಾಹೇಬನ ಇಟ್ಟಿರ್ತಾರೆ ಈ ಒಂದು ಮತದಲ್ಲಿ ಗುರುಗಳಿದ್ದರೂ ಕೂಡ ಇವರು ನಂಬೋದು ಪುಸ್ತಕದಲ್ಲಿ ಇರುವಂತಹ ವಿಷಯಗಳನ್ನು ಅದರ ಅರ್ಥ ಏನಂದರೆ ಯಾರನ್ನೂ ಕೂಡ ನಾವು ಬ್ಲೈಂಡಾಗಿ ಫಾಲೋ ಮಾಡಬಾರ್ದು ಅವರ ಆಚಾರ ವಿಚಾರಗಳನ್ನು ಅರ್ಥ ಮಾಡಿಕೊಂಡು ಅವರಲ್ಲಿರುವಂತಹ ಒಳ್ಳೆಯದನ್ನು ತೊಗೊಂಡು ಕೆಟ್ಟದನ್ನು ಅಲ್ಲೇ ಬಿಟ್ಟು ಅಥವಾ ನಮಗೇನು ಇಷ್ಟನೋ ಅದನ್ನು ತೊಗೊಂಡು ಮಿಕ್ಕಿದ್ದನ್ನು ಬಿಟ್ಟು ನಮ್ಮ ದಾರಿಯನ್ನು ನಮ್ಮ ಸ್ವಂತ ದಾರಿಯನ್ನು ನಾವೇ ಕಂಡುಕೊಳ್ಬೇಕು ಅನ್ನೋದು ಇದರಿಂದ ನಮಗೆ ಸಿಗುವಂತಹ ಒಂದು ಉತ್ತಮವಾದ ಸಂದೇಶ. ಒಳ್ಳೆಯದಾಗಲಿ. ತಲೆಬಾಗಿ ನಮಿಸಿ ಹೊರಡೋಣ. ಬುದ್ಧನ ಪಗೋಡ, ಹಿಂದೂ ಮಂದಿರ, ಈಗ ನಾನು ನಿಂತಿರುವಂತಹ ಜಾಗ ಸಿಖ್ಖರ ಗುರುದ್ವಾರ. ಟೀ ಕಾಫಿ ಕುಡ್ಕೊಂಡು ಹೋಗಿ ಅಂದರು, ತೊಂದರೆ ಕೊಡೋಕ್ಕೆ ಇಷ್ಟ ಇಲ್ಲ ಪಾಪ, ಅವರೇನೋ ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು ಜೀವನ ಮಾಡ್ತಾಯಿದ್ದಾರೆ, ಅವರಿಗೆ ಅವ್ರ ಮನೆಯವ್ರಿಗೆ ಒಳ್ಳೆಯದಾಗಲಿ. ಹೋಗ್ಬರ್ತೀನಿ. ದೇವಸ್ಥಾನದ ಹೊರಗಡೆ ಇಲ್ಲಿಯ ಲೋಕಲ್ ಜನಗಳು ಯಾವುದೋ ಒಂದು ರೀತಿಯ ಆಟವನ್ನು ಆಡ್ತಾಯಿದ್ದಾರೆ. ತುಂಬ ಇಂಟ್ರೆಸ್ಟಿಂಗಾಗಿ ಕಾಣಿಸ್ತು. ತೋರಿಸ್ತೀನಿ ಬನ್ನಿ. ನೋಡೋದಕ್ಕೆ ಒಳ್ಳೆ ಆಡಿಯನ್ಸ್ ಬೇರೆ ಇದ್ದಾರೆ. ಕವಡೆ ಆಟ, ಪಗಡೆ ರೀ ಇದು. ಪಗಡೆಯನ್ನು ಎಣ್ಣೆ ಕ್ಯಾಪಲ್ಲಿ ಆಡ್ತಾಯಿದ್ದಾರೆ. ಪಾಂಡವರು ಸಂಪೂರ್ಣವಾಗಿ ಎಲ್ಲವನ್ನ ಕಳ್ಕೊಂಡ್ರು ಈ ಆಟ ಆಡಿ. ಇವ್ರುಗಳ ಹತ್ರ ನೋಡಿ ವಿಸ್ಕಿ ಕ್ಯಾಪು, ಪ್ಲಾಸ್ಟಿಕ್ ಬಾಟಲ್ ಕ್ಯಾಪು, ಇದಿಷ್ಟು ಇಟ್ಕೊಂಡು ಆಡ್ತಾಯಿದ್ದಾರೆ. ಇದಕ್ಕೆ ಒಳ್ಳೆ ಆಡಿಯನ್ಸ್ ಇದೆ. ನಾವಿದ್ದೀವಿ. ನಿಮಗೆ ಮಾರ್ಕೆಟ್ ತೋರಿಸಿದ್ನಲ್ಲ, ಅದೆಲ್ಲ ಪ್ಯಾಕಪ್ ಆಗ್ತಾಯಿದೆ. ಎಲ್ಲರೂ ತಮ್ಮ ತಮ್ಮ ಹಳ್ಳಿಗಳಿಗೆ ಏನೇನು ಮಿಕ್ಕಿತೋ ತುಂಬಿಸ್ಕೊಂಡು ವಾಪಸ್ ಹೋಗ್ತಾ ಇದ್ದಾರೆ. ಈಗ ಮಸೀದಿಯನ್ನು ನೋಡುವಂತಹ ಸಮಯ. ಮಸೀದಿಯ ಆಚೆ ಸಂಪೂರ್ಣವಾಗಿ ಬಾಬ್ಡ್ ವೈರ್ನ ಹಾಕಿದ್ದಾರೆ. ಇದು ಇಲ್ಲಿನ ಮಸೀದಿ. ಮೋಸ್ಟ್ಲಿ ಪ್ರೇಯರ್ ಟೈಮ್ ಅನಿಸುತ್ತೆ. ಆಚೆ ಕಡೆ ಎಲ್ಲ ಶೂಗಳು ಬಿಟ್ಟು ಒಳಗೆ ಹೋಗಿದ್ದಾರೆ. ನಾವು ಒಳಗೆ ಎಲ್ಲ ಓಡ್ತಾ ಇದ್ದಾರೆ. ಎಲ್ಲ ಧರ್ಮದವರು ಸಹಬಾಳ್ವೆಯಿಂದ ಬದುಕ್ತಾ ಇರೋದನ್ನು ನೋಡಿ ಬಹಳ ಖುಷಿಯಾಯಿತು. ಕಲಾ ಊರಿಗೆ ಒಳ್ಳೆಯದಾಗಲಿ. ಈಗ ಇಲ್ಲಿಂದ 11 ನಿಮಿಷ ದೂರ ಇರುವಂತಹ ತ್ವಾಂಗ್ಮಿಂಗಿ ಅಂದ್ಬಿಟ್ಟು ಬಹಳ ಅಮೋಘವಾದ ಒಂದು ಸೂರ್ಯಾಸ್ತದ ಪಾಯಿಂಟು. ಆ ಕಡೆ ಹೋಗೋಣ. ಕೊನೆಗೂ ನಾನು ನಮ್ಮ ಗಾಡಿ ಸುರಕ್ಷಿತವಾಗಿ ಬಂದು ತಲುಪಿದೆ ಟ್ವಾಂಜಿ ವ್ಯೂ ಪಾಯಿಂಟ್ಗೆ. ತುಂಬ ರಸ್ತೆ ತುಂಬ ಕಠಿಣವಾಗಿತ್ತು, ಅದಕ್ಕೆ ಫಿಲ್ಮಿಂಗ್ ಮಾಡಲಿಲ್ಲ. ಹಿಂಗಿದೆ, ಒಂದು ಕೈಯಲ್ಲಿ ನ್ಯಾವಿಗೇಷನ್ ನೋಡಲ, ಒಂದು ಕಡೆ ಓಡಿಸ್ಲಾ. ಇದು ಏನು ಅಂಥ ಪವರ್ ಇಲ್ಲ, ಹಾಳಾಗೋಗಿದೆ ಗಾಡಿ, ಹಳೆ ಗಾಡಿ, ಏರ್ತಾನೆ ಇಲ್ಲ. ವಾಪಸ್ ಹೋಗ್ಬೇಕಾದ್ರೆ ಇನ್ನೂ ಕಷ್ಟ ಇದೆ, ಯಾಕೆಂದರೆ ಡೀಪ್ ಇದೆ, ನಿಧಾನಕ್ಕೆ ಹೋಗಬೇಕು. ಈಗ ಸನ್ಸೆಟ್ ಆಗೋ ಸಮಯ, ಅದನ್ನು ನೋಡೋಣ. ಸಖತ್ತಾಗಿರುತ್ತೆ. ಸಾಧ್ಯವಾದರೆ ಡ್ರೋನ್ ಶಾಟ್ಸ್ ಕೂಡ ಹರಿಸ್ತೀನಿ. ಲೆಟ್ಸ್ ಗೋ. ಇಲ್ಲಿ ನೋಡಿ ಎಂಥ ಲೊಕೇಶನಲ್ಲಿ ಟೆಂಟ್ಗಳನ್ನ ಹಾಕಿದ್ದಾರೆ. ಇಲ್ಲಿ ಬಂದು ಉಳಿಬೋದಂತೆ. ಛೇ, ಒಂದು ದಿವಸ ನಾನು ಇಲ್ಲೂ ಉಳ್ಕೋಬೇಕಾಗಿತ್ತು. ಹೆಂಗಿದ್ರು ಗಾಡಿ ಇತ್ತು, ಇವತ್ತು ರಾತ್ರಿ ಇಲ್ಲೇ ಉಳಿಬೋದಿತ್ತು. ಅಷ್ಟೇ ಪ್ಲ್ಯಾನ್ ಗೊತ್ತಿದ್ರೆ. ಎಂಥ ಲೊಕೇಶನ್ ಗುರು. ವಾವ್, ಕೆಫೆ ಥರ ಮಾಡಿದ್ದಾರೆ ವ್ಯೂ ಪಾಯಿಂಟ್ ಹತ್ರ. ಆಚೆ ಕಡೆ ಅವಕಾಡೋ ಇಟ್ಟಿದ್ದಾರೆ, ಫ್ರೆಶ್ ಅವಕಾಡೋ. ವಾವ್. ಎಂಟ್ರೆನ್ಸ್ ಫೀಸ್ 3000. ಹಾಂ 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 3000 ಎಂಟ್ರೆನ್ಸ್ ಫೀ ಕಟ್ಟಬೇಕಂತೆ ಇಲ್ಲಿಗ. ಓಕೆ, ಇಲ್ಲೇನೋ ಜೋಡಿಸಿದ್ದಾರೆ ಜ್ಯೂಸ್ ಗೀಸ್ ಎಲ್ಲ. ಓಕೆ, 3000 ಕೊಡ್ತೀನಿ.
3,000 ಕೊಟ್ಟಿದ್ದಕ್ಕೆ ನಾವು ಟಿಕೆಟ್ ಕೊಟ್ಟರು. ಮ್ಯಾಂಗೋ ಜ್ಯೂಸ್ ಕೊಡ್ತಾರಂತೆ, ಟ್ರೈ ಮಾಡೋಣ. ಅಂದರೆ 3,000 ಕೊಟ್ಟಾಗ ಕಾಂಪ್ಲಿಮೆಂಟ್ರಿ ಜ್ಯೂಸು ಜೊತೆಗೆ. ಥ್ಯಾಂಕ್ ಯು, ಕಾಂಪ್ಲಿಮೆಂಟ್ರಿ. ಥ್ಯಾಂಕ್ ಯು. ಕೆಫೆಲಿ ಹಳೆ ಪಾತ್ರೆ ಸಾಮಾನು ಹಾಕಿದ್ದಾರೆ, ಬಟ್ ವ್ಯೂ ಮಾತ್ರ ವಾವ್. ಕೆಫೆಯಿಂದ ಕಾಫಿ ತಂದು ಆರಾಮಾಗಿ ಇಲ್ಲಿ ಕೂತ್ಕೊಂಡು ಕುಡಿಬೋದು. ಸೊ ಗುಡ್, ನೈಸ್, ಲೈಕ್ ದ ವ್ಯೂ. ಯು ಡ್ರಿಂಕಿಂಗ್ ಕಾಫಿ? ನೈಸ್ ನೈಸ್, ಚಿಯರ್ಸ್. ಇಟ್ಸ್ ಅ ಬ್ಯೂಟಿಫುಲ್ ವ್ಯೂ. ಐ ಆಮ್ ಫ್ರಮ್ ಇಂಡಿಯಾ. India. It's a beautiful. Enjoy. You to enjoy. ನೋಡಿ, ಮುದ್ದಾದ ಬೆಕ್ಕು ಕೂಡ ನನಗೆ ವ್ಯೂ ಬೇಡ ಅಂದ್ಬಿಟ್ಟು ಈ ಕಡೆ ತಿರ್ಕೊಂಡು ಮಲ್ಕೊಂಡಿದೆ. ಬೇರೆ ವ್ಯೂ ಪಾಯಿಂಟ್ ಜಾಗಗಳು ವಿತ್ ಫೋಟೋಗ್ರಫಿ ಆಪ್ಷನ್ಸ್ ಕೊಟ್ಟಿದ್ದಾರೆ. ಒಳ್ಳೆ ಲೊಕೇಶನಲ್ಲಿ ಮೇಡಮ್ ಫೋಟೋಶೂಟ್ ಮಾಡಿಸ್ತಾ ಇದ್ದಾರೆ. ಈ ಥರ ಒಂದು ಸಖತ್ತಾಗಿರೋ 5,000 ಫೀಟ್ ಎತ್ತರ ಇರುವಂತಹ ಒಂದು ಜಾಗದಲ್ಲಿ ಬಂದು ಆರಾಮಾಗಿ ನೀವು ಸನ್ಸೆಟ್ಟನ್ನು ಎಂಜಾಯ್ ಮಾಡ್ಬೋದು. ನೋಡಿ, ಸಖತ್ತಾಗಿದೆ ಜಾಗ ಮಾತ್ರ. ಆ ಗುಂಬೆಯ ಪ್ರೇಮ ಸಂಜೆಯ ಹಾಡು ನೆನಪಾಗ್ತಾ ಇದೆ. ಮಯನ್ಮಾರ್ ದೇಶದ ಆಗುಂಬೆ. ಇನ್ನೇನು ಸೂರ್ಯ ಇವಾಗ ಕೆಳಗಡೆ ಇಳಿತಾನೆ. ಇಳಿದಾಗ ನೀವು ಕೇಸರಿ ವರ್ಣದ ಸೂರ್ಯನನ್ನು ನೋಡ್ಬೋದು. ಇನ್ನೂ ಚೆನ್ನಾಗಿರುತ್ತೆ. ಇನ್ನೊಂದು ಮೇ ಬಿ ಇನ್ನೊಂದು ಅರ್ಧ ಗಂಟೆ ಅಥವಾ 20 ಮಿನಿಟ್ಸಲ್ಲಿ ಸೂರ್ಯ ಕೆಳಗಡೆ ಬರ್ತಾಯಿದ್ದಾನೆ. ನನಗೆ ಫೋಟೋ ತೆಕ್ಕೊಡೋದಕ್ಕೆ ಇಬ್ಬರು ಹೆಲ್ಪ್ ಮಾಡಿದ್ರು. ನೀವಿಬ್ಬರು ಕಾಲೇಜ್ಗೆ ಹೋಗ್ತೀರಾ ಅಂತ ಕೇಳಿದೆ. ಹಸ್ಬೆಂಡ್ ಆ್ಯಂಡ್ ವೈಫ್ ಅಂತೆ. ಐ ಕೆ ನಾಟ್ ಬಿಲೀವ್ ಇಟ್. ಹೌ ಓಲ್ಡ್ ಆರ್ ಯು? 32, 33. You? 32. 32. You look 20. He look 22. Really? ತಡ್ಕೊಳಕ್ಕಾಗ್ತಾಯಿಲ್ಲ ರೀ, ಸಿಕ್ಕಾಬಡೆ ಚಳಿ ಇದೆ. ಈಗಷ್ಟೇ ಈ ಊರಿನ ಅತ್ಯಂತ ಫೇಮಸ್ ಆದ ಒಂದು ಪುಟಾಣಿ ಬಾರ್, ಹಾಯ್ ಸ್ನ್ಯಾಕ್ಸ್ ಆ್ಯಂಡ್ ಡ್ರಿಂಕ್ಸ್ ಅನ್ನೋ ಜಾಗಕ್ಕೆ ಬಂದಿದ್ದೀನಿ. ಇದು ಲೆಜೆಂಡ್ರಿ ಬಾರ್ ಅಂತ ಈ ಊರಿಗೆ. ಪುಟಾಣಿ ಬಾರ್ ಇಲ್ಲವಾ? ಹೆಂಗಿದೆ ಬಾರು? ಕಾಣಿಸ್ತಾ ಇಲ್ಲ ಅನ್ಸುತ್ತೆ. ಇದೇನು ಬಹಳ ಪುಟಾಣಿ ಬಾರು, ಭಾಳ ಫೇಮಸ್ ಆದ ಬಾರು, ಲೈಟ್ ಕಮ್ಮಿ ಇರುವಂತಹ ಬಾರು. ಈ ಬಾರಲ್ಲಿ ಒಂದು ಸ್ಪೆಷಲ್ ಡ್ರಿಂಕ್ ರಮ್ ಕೊಡ್ತಾರಂತೆ, ಟ್ರೈ ಮಾಡೋಣ ಅಂತ ಬಂದಿದ್ದೀನಿ. ನೋಡಿ, ಇಲ್ಲಿ ಮಾಡ್ತಾ ಇದ್ದಾರೆ. ದಿಸ್ ಇಸ್ ದ ರಮ್. Red sour, gin sour, whiskey sour. That is the famous drink here. Rum sour. Rum sour is famous, right? Rum sour famous ಇಲ್ಲಿ. ಇದು ಇಲ್ಲಿಯ ಫೇಮಸ್ ರಮ್ ಸವರ್ ಡ್ರಿಂಕ್. Cheers, sir. Cheers. Mabazi. Cheers. Mabazi. 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 Che Mabazi. It's means to your health. Oh, thank you, sir. Thank you. Mabazi. Thank you. Che Mabazi. Mabazi. ಬೆಕ್ಕು ಬೇರೆ ಇದೆ ಇಲ್ಲಿ.